ರಾಮ್ ಗೋಪಾಲ್ ವರ್ಮಾ ಬಗ್ಗೆ ಮಾತಾಡ್ತಿದ್ರೆ, ರಾಮ್ ಗೋಪಾಲ್ ವರ್ಮಾ ಇವಾಗ ಏನು ಈ ಥರ ಯಾವುದೇ ಸಿನಿಮಾಗಳನ್ನು ಮಾಡಿದೆ ಒಂಥರ ಫ್ಲಾಪ್ ಡೈರೆಕ್ಟರ್ ಅನ್ನೋ ಲೆವೆಲ್ಗೆ ಬಂದಿರೋದಕ್ಕೆ ಏನು ರೀಸನ್ ಇರ್ಬೋದು ಅನ್ಸುತ್ತೆ ನಿಮಗೆ? ಅನ್ಸಿಲ್ಲ. ಎಲ್ಲ ಒಬ್ಬ ಕ್ರಿಯೇಟಿವ್ ಪರ್ಸನ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದೆ. ಆ್ಯಂಡ್ ಸುಮ್ಮನೆ ರಾಮ್ ಗೋಪಾಲ್ ವರ್ಮಾ ಆಗಿಲ್ಲ ಅವರು. ಅವರು ಯಾವುದೇ ಒಬ್ಬ ದೊಡ್ಡ ಡೈರೆಕ್ಟರ್ ತಗೊಳ್ಳಿ, ಕೆಲವು ಚಿತ್ರಗಳು ಫ್ಲಾಪ್ ಆದ ತಕ್ಷಣ ಯು ಕಾಂಟ್ ರೈಟ್ ಹಿಮ್ ಆಫ್. ನೋ, ಕಂಟಿನ್ಯೂಸ್ಲಿ. ಸೊ ವಾಟ್, ಕಂಟಿನ್ಯೂಸ್ ಹಿಟ್ಸು ಕೊಟ್ಟಿದ್ದಾರಲ್ಲ. ಆ್ಯಂಡ್ ರಾಮ್ ಗೋಪಾಲ್ ವರ್ಮದ್ ಒಂದು ಏನಂತಂದರೆ ಹಿ ಈಸ್ ಲೈಕ್ ಐ ಟೋಲ್ಡ್ ಯು, ಹಿ ಈಸ್ ಲೈಕ್ ಅ ಚೈಲ್ಡ್ ಆ್ಯಂಡ್ ಸಿನಿಮಾ ಇಸ್ ಲೈಕ್ ಎ ಟಾಯ್ ಇನ್ ಹಿಸ್ ಹ್ಯಾಂಡ್. ಒಂಥರ ಆಟ ಸಾಮಾನು. ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದು ಅಭ್ಯಾಸ ಇತ್ತು, ಆಟ ಸಾಮಾನ ಫಸ್ಟು ಹೇಗೆ ಆಟ ಆಡೋದು ಅನ್ನೋದಕ್ಕಿಂತ ಫಸ್ಟ್ ಬಿಚ್ಚಿಬಿಡೋದು. ಬಿಚ್ಚಿ ಹೇಗೆ ವರ್ಕ್ ಆಗುತ್ತೆ, ಏನಕ್ಕೆ ಇದು ಮುಂದೆ ಹೋಗ್ತದೆ, ಚಕ್ರ ಹೆಂಗೆ ತಿರುಗುತ್ತೆ ಅಂತ. ಆಮೇಲೆ ಜೋಡ್ಸೋಕೆ ಬರ್ತಾರಿಲ್ಲ ನಮಗೆ ಚಿಕ್ಕ ವಯಸ್ಸಲ್ಲಿ. ಹೀ ಎಕ್ಸ್ಪ್ಲೋರ್ ಸಿನಿಮಾ, ಯಾವುದೇ ಟೆಕ್ನಿಕಲ್ ತೊಗೊಳ್ಳಿ. ಬ್ಯೂಟಿಫುಲ್ ಥಿಂಗ್ ಅಂದರೆ ಇವತ್ತೊಂದು ಜಾನರಿಗೆ ಹೆಸರು ಬಂದುಬಿಟ್ಟಿದೆ, ರಾಮ್ ಗೋಪಾಲ್ ವರ್ಮಾ ಥರ ಸಿನಿಮಾ ಸರ್, ರಾಮ್ ಗೋಪಾಲ್ ವರ್ಮಾ ಸ್ಟೈಲಲ್ಲಿ ಒಂದು ಸಿನಿಮಾ ಸರ್, ಆ ಜಾನರಿಗೆ ಹೆಸರು ಕೊಟ್ಬಿಟ್ಟಿದ್ದಾರೆ. ಅದನ್ನು ಅಚೀವ್ ಮಾಡಿದ ವ್ಯಕ್ತಿಯವರು. ಆ್ಯಂಡ್ ಅವ್ರು ಯಾವಾಗ ಹಿಟ್ ಕೊಡ್ತಾರೆ ಗೊತ್ತಿಲ್ಲ ರೀ, 3-4 ವರ್ಷಕ್ಕೆ ಒಂದು ತಲೆ ಮೇಲೆ ಹೊಡೆದಂಗೆ ಕೊಡ್ತಾರೆ. ಬಟ್ ಈ ಎಕ್ಸ್ಪೆರಿಮೆಂಟ್ಸ್ ಹಾಗನ್ಬಿಟ್ಟು ಕಮರ್ಷಿಯಲಾಗೆ ಮಾಡ್ಕೊಂಡು ಹೋಗೋದಕ್ಕೆ ಮರಿಬೇಡಿ, ಅವ್ರ ಕೈಲಿ ಆಗಲ್ಲ ಅಂತೇನಿಲ್ಲ. ಶಿವ ಕೊಟ್ಟವರು, ಏನೋ ತುಂಬ ಕೊಟ್ಟವರು, ರಂಗೀಲಾ ಕೊಟ್ಟವರು. ಈಸ್ ಗಿವನ್ ಅ ಲಾಟ್ ಆಫ್ ಫ್ಯಾಂಟಾಸ್ಟಿಕ್ ಕಮರ್ಷಿಯಲ್ ಸಿನಿಮಾ, ಕೊಡೋಕ್ಕಾಗಲ್ಲ ಅಂತೇನಿಲ್ಲ. ಹೀ ಟ್ರೈಸ್. ಅವೆಲ್ಲ ಮಾಡಿ ಬೇಜಾರಾಗಿ ಹಿ ವಾಂಟ್ಸ್ ಟು ಡೂ ಸಮಥಿಂಗ್ ನ್ಯೂ ಅಷ್ಟೇ. ದಟ್ಸ್ ಆಲ್ ಇಟ್ ಇಸ್. ನೀವು ಸಿನಿಮಾ ಮಾಡ್ತೀರಾ ಮತ್ತೆ? He is working on a script, and now Sikdagalla, he is always like that. Hey, Sudev, I'm coming out of the script, man, I have to do it fast. I hope you'll do with me. The best part about Ram Gopal Varma ಅಂದರೆ ಅವ್ರಿಗೆ ಅವರೇ ಜೋಕ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಬೇರೆಯವ್ರು ಯಾರು ತಮಾಷೆ ಮಾಡೋಕ್ಕಾಗಲ್ಲ. ಐ ಡೋಂಟ್ ಫರ್ಗೆಟ್ ಮ್ಯಾನ್, ಐ ಆಮ್ ದ ಸೇಮ್ ಡೈರೆಕ್ಟರ್ ಹು ಡಿಡ್ ಆಗ ಬೈ ದ ವೇ ಅಂತಾರೆ. ಸರ್ ಓಕೆ ಸರ್. ಓಕೆ, ಡಬ್ಬಿಂಗ್ ಬರುತ್ತಾ ಕನ್ನಡಕ್ಕೆ? ನನ್ನ ಪ್ರಕಾರ ಐ ಡೌಟ್, ಬಿಕಾಸ್ ಫ್ರ್ಯಾಂಕಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಐ ಪರ್ಸ್ನಲಿ ಥಿಂಕ್ ದ್ಯಾಟ್ ಬೇರೆ ಭಾಷೆಗಳು ಪಿಕ್ಚರ್ಗಳು ಕರ್ನಾಟಕದಲ್ಲಿ ಆಲ್ರೆಡಿ ಬೆಳೆದು ನಿಂತುಬಿಟ್ಟಿದ್ದಾವೆ, ಚೆನ್ನಾಗಿ ಹೋಗ್ತಾ ಇದ್ದಾವೆಲ್ಲ, ಕೋಟಿ ಮಾಡ್ತಾ ಇದ್ದಾವೆ. ನನ್ನ ಅನಿಸಿಕೆ ಅದು. ಐ ಡೋಂಟ್ ಥಿಂಕ್ ಇಟ್ ವಿಲ್ ಕಮ್. ಇವಾಗ ನೀವು ಆಟೋಗ್ರಾಫ್ ರೀಮೇಕ್ ಮಾಡಿದ್ರಿ, ಎಷ್ಟೊಂದು ಜನ ಕನ್ನಡದವರು ನೋಡಿದ್ರು ಅದನ್ನು. ಈಗ ತಮಿಳ್ ಗೊತ್ತಿಲ್ಲ ಅಥವಾ ತೆಲುಗು ಗೊತ್ತಿಲ್ಲ, ಸೊ ನೋಡಿದ್ರು. ಇನ್ ದ ಸೇಮ್ ವೇ ಒಂದು ಒಳ್ಳೆ ಹಾಲಿವುಡ್ ಮೂವಿ ನೀವು ಅದನ್ನು ರೀಮೇಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ಲಿಮಿಟೆಡ್ ಬಜೆಟ್ ನಮ್ಮ ಕನ್ನಡ ಮಾರ್ಕೆಟ್ಗೆ ಇರೋದು. ಸೊ ಒಂದು ಡಬ್ಬಿಂಗ್ ಬಂದರೆ ಕನ್ನಡದಲ್ಲಿ ಆ ಸಿನಿಮಾನ ಕನ್ನಡದವ್ರು ನೋಡೋದಕ್ಕಾಗುತ್ತೆ, ಒಳ್ಳೇದಾಗುತ್ತೆ, ಒಪ್ಕೋತೀರಾ ಇಲ್ವಾ? ಸಿಟಿ ಇವಾಗ ಇಂಗ್ಲೀಷ್ ಪಿಕ್ಚರ್ಗಳು ಎಲ್ಲ ಹೋಗೋದು ಸಿಟಿಯಲ್ಲಿ ಇಂಗ್ಲೀಷ್ ಅರ್ಥ ಆಗುತ್ತೆ ಎಲ್ಲರಿಗೂ, ನೋಡ್ತಾ ಇದ್ದಾರಲ್ಲ. ದೇ ಆರ್ ಆಲ್ ಸೀಯಿಂಗ್. ವೈ ಶುಡ್ ಇಟ್ ಬಿ ಡಬ್ಡ್? ಹೇಳ್ತಾನೆ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು. ಈಗ ಏನಾಗುತ್ತೆ, ಹಳ್ಳಿ ಜನನೂ ನೋಡ್ಬೋದು. ಹಳ್ಳಿ ಜನ ಹೇಳ್ತೀನಿ ಕೇಳಿ, ಅವರು ನಮ್ಮ ಕನ್ನಡ ಚಿತ್ರರಂಗ ತಮಿಳ್ ತೆಲುಗು ತನಕ ಸೀಮಿತವಾಗಿದೆ. ಹಿಂದಿನೂ ಜಾಸ್ತಿ ನೋಡಲ್ಲ ಅವರೆಲ್ಲ ಇಲ್ಲಿಗೆ ಬದ್ಧ ಅಷ್ಟೇ. ನೀವು ಅಲ್ಲಿ ಟೈಟಾನಿಕ್ ಬಿಟ್ಟರು ಅಷ್ಟೇ, ಏನೇ ಬಿಟ್ಟರು ಅಷ್ಟೇ, ಅಲ್ಲೆಲ್ಲ ಹೋಗೋದೆ ಫ್ಯಾಮಿಲಿ ಫಿಲ್ಮ್ಸ್ಗಳು, ಕಮರ್ಷಿಯಲ್ ಪಿಕ್ಚರ್ಗಳು, ಡೈಲಾಗ್ ಓರಿಯೆಂಟೆಡು. ಸಿಟಿಯಲ್ಲಿ ಯಾವತ್ತಿದ್ರೆ ಯಾವ ಭಾಷೆನೂ ಹೋಗ್ತಾ ಇದ್ದಾವೆ. ದಿಸ್ ಇಸ್ ಡೆಫಿನೆಟ್ಲಿ ಅಕಾರ್ಡಿಂಗ್ ಟು ಮೀ ಇಸ್ ನಾಟ್ ಅ ಡಿಬೇಟ್ ಅಟ್ ಆಲ್. ಡಬ್ಬಿಂಗ್ ಬರಲ್ಲ ನನ್ನ ಪ್ರಕಾರ. ಇಟ್ಸ್ ಮೈ ಥಿಂಗ್ ಇಸ್ ವಾಟ್ ವೆನ್ ಐ ಸಿಟ್ ಆ್ಯಂಡ್ ಥಿಂಕ್, ಯಾವುದೋ ದೊಡ್ಡ ಪಿಕ್ಚರ್ಗಳು ಬಂದಾಗ ನೀವು ನೋಡೋಕ್ಕೆ ಹೋದರೆ ಅದಿಷ್ಟು ಕೋಟಿ ಅಷ್ಟು ಕೋಟಿ ಆಯಿತು ಅಂತ ಮಾತಾಡಬೇಕಾದ್ರೆ ಅದನ್ನೆಲ್ಲ ಯಾಕೆ ಬಿಸ್ನೆಸ್ ಹಾಳು ಮಾಡ್ಕೋತಾರೆ ಅವರು ಡಬ್ ಮಾಡಿ ಅಂತ ನನಗೆ ಅನ್ಸುತ್ತೆ ಅಷ್ಟೆ. ಐ ಡೋಂಟ್ ಥಿಂಕ್ ಅಂತ ನನಗೆ, ಐ ಜಸ್ಟ್ ಫೀಲ್. ಇವಾಗ ನಾನು ನಿಮ್ಮ ಫಿಲ್ಮ್ ಇಂಡಸ್ಟ್ರಿ, ನಿಮ್ಮ ಜರ್ನಿ ಅದನ್ನೆಲ್ಲ ಬಿಟ್ಟು ನಿಮ್ಮ ಫ್ಯಾಮಿಲಿ ಕಡೆ ಬರ್ತೀನಿ. ನೀವು ರೀಸೆಂಟಾಗಿ ನಿಮ್ಮ ವೈಫ್ ಬಗ್ಗೆ ಒಂದು ಟ್ವೀಟ್ ಮಾಡಿದರೆ, ಅದನ್ನು ನಿಮ್ಮ ಬಾಯಲ್ಲೇ ಕೇಳಬೇಕು ನಾನು, ಏನು ಅಂತ. ಒನ್ ಆಫ್ ದಿ ಮ್ಯಾಗಝೀನ್ಸ್ ಲೈಕ್ ಝೂಮ್ ಮ್ಯಾಗಝೀನ್, ದೇ ರೋಡ್ ಅ ವೆರಿ ಕ್ಯೂಟ್ ಆರ್ಟಿಕಲ್. ಒಂದು ಫೋಟೋ ಸೆಷನ್ ಮಾಡಿ ಭಾಳ ತುಂಬ ಒಳ್ಳೆ ಆರ್ಟಿಕಲ್ ಬರೆದಿದ್ದಾರೆ ಅವ್ರ ಬಗ್ಗೆ. ಸೊ ತುಂಬ ಸತ್ಯ ಅಂತ ಅನ್ನಿಸ್ತು ಅಷ್ಟೆ. ಆ ಕ್ರೆಡಿಬಿಲಿಟಿ ಏನಕ್ಕೆ ಕೊಟ್ಟೆ ಅಂತಂದರೆ, ಬಿಕಾಸ್ ಒನ್, ಐ ನೋ ಫ್ರಮ್ 1996 ಅರೌಂಡ್ ದ ಟೈಮ್, 94 95. ಓಕೆ, 95 96 ಆ ಟೈಮಿಂದ ಆಲ್ಮೋಸ್ಟ್ 95 ಅಂದ್ಕೊಳ್ಳಿ.
18, 19 years? Well, see, I've seen her long back, but I think, yeah, 96 onwards you can take it, like I know her very well. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಶೀಸ್ ಬೀನ್ ದ ಸೇಮ್, ಸಿಂಪಲ್. ಆ್ಯಂಡ್ more than anything, I should confess that tolerated me to the core. I'm not a easy going person. ನನಗೆ ಸಿನಿಮಾ ಜಾಸ್ತಿ ಮನೇಲಿರಲ್ಲ. ಬೇಸಿಕ್ಲಿ ಒಂದು ಆರ್ಟಿಸ್ಟಿಗೆ ಕೂಡ ಅವ್ರದ್ದೇ ಆದಂಥ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಳ್ಳೋಂಥ ಒಂದು ಅಭ್ಯಾಸ ಇದೆ ಪ್ರತಿಯೊಬ್ಬರಿಗೂ. ಆ ಪ್ರಪಂಚದೊಳಗೆ ಹೊರಟೋಗ್ತೀವಿ ನಾವು, ಹೋಗ್ಬಿಟ್ಟು ಅಲ್ಲೇನೋ ಒಂದು ಕೆತ್ತೀವಿ, ಕರೆಕ್ಟ್, ಏನೋ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ, ತುಂಬ ಅಷ್ಟು ನೆಗ್ಲೆಕ್ಟ್ ಮಾಡೋ ಅಂಥ ಒಂದು ಸ್ವಭಾವ ಬಂದ್ಬಿಡುತ್ತೆ, ಫಾರ್ ಸಮ್ ಟೈಮ್ ಅಟ್ ಲೀಸ್ಟ್, ಸೊ ಐ ಹ್ಯಾವ್ ನಾಟ್ ಬೀನ್ ಎನ್ ಎಕ್ಸೆಪ್ಷನ್. ಸೊ ಅಫ್ಕೋರ್ಸ್ ಇಫ್ ಅಟ್ ಆಲ್ ಐಲ್ ಪುಟ್ ಇಟ್ ದಿಸ್ ವೇ, ನನಗೆ ಇಫ್ ಅಟ್ ಆಲ್ ಒಂದು ಫ್ಯಾಮಿಲಿ ಇನ್ನೂ ಒಟ್ಟಿಗಿದ್ದು ತುಂಬ ಚೆನ್ನಾಗಿದೆ ಅಥವಾ ಒಂದು ನಡ್ಕೊಂಡು ಕ್ಲೀನಾಗಿ ಹೋಗ್ತಾ ಇದೆ ಅಂದರೆ ಐ ಥಿಂಕ್ ಇಟ್ಸ್ ಆಲ್ ಬಿಕಾಸ್ ಆಫ್ ನಂದು ಕಾಂಟ್ರಿಬ್ಯೂಷನ್ ಸ್ವಲ್ಪ ಕಮ್ಮಿನೇ. ಸೊ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅವ್ರು ನಿಮ್ಮ ಜೊತೆ. ವೆರಿ ವೆರಿ ವೆರಿ. ಒಂದು ಕ್ವಶನ್, ಅವ್ರು ಯಾವ ಥರ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರಲ್ಲ, ಹಾಗೆ ನೀವು ಆ್ಯಸ್ ಎ ಹಸ್ಬೆಂಡ್ ನಿಮಗೆ ನೀವು ರೇಟಿಂಗ್ ಕೊಟ್ಕೊಳ್ಳೋ ಥರ ಇದ್ದರೆ ಏನು ರೇಟಿಂಗ್ ಕೊಟ್ಕೋತೀರಿ ಔಟ್ ಆಫ್ 10 ಆ್ಯಸ್ ಎ ಹಸ್ಬೆಂಡ್? ವಿಚ್ ಇಸ್ ದ ಬೆಸ್ಟ್, 1 or 10? 10 ಈಸ್ ದ ಬೆಸ್ಟ್. 10 is the best. ಸಪೋಸ್ 1 to 10 ನಾನು ಅವಳಿಗೆ ರೇಟ್ ಮಾಡಬೇಕು ಅಂದರೆ ಐ ವಿಲ್ ಡೆಫಿನೆಟ್ಲಿ ರೇಟ್ ಹರ್ ಅಟ್ ಲೀಸ್ಟ್ ನಥಿಂಗ್ ಲೆಸ್ ದೆನ್ 8 or 9. ಅವರಿಗೆ ಯಾ, ನಿಮಗೆ ರೇಟಿಂಗ್ 1% ಏನಕ್ಕೆ ಅಂದರೆ ಸ್ವಲ್ಪ ಅಲ್ಲಲ್ಲೇ ಕೋಪ ಜಾಸ್ತಿ, ಓಕೆ, ಅದಕ್ಕೂ ನಾವೆಲ್ಲೋ ಕಾರಣ ಆಗಿರ್ತೀವಿ, ಅದು ಬೇರೆ. ಬಟ್ ಅಟ್ ಲೀಸ್ಟ್ ಯಾ, ಇನ್ ಕಂಪ್ಯಾರಿಸನ್ ಐ ಥಿಂಕ್ ಐ ವಿಲ್ ಗಿವ್ ಮೈ ಸೆಲ್ಫ್ ಅಬೌಟ್ 3 or 4. ದಟ್ಸ್ ಇಟ್. ಯಾ, ಅದನ್ನು ನೆಕ್ಸ್ಟ್ 6 or 7ಗೆ ತೊಗೊಂಡು ಹೋಗೋ ಕಡೆ ಏನಾದರೂ ನಿಮ್ಮ ಎಫರ್ಟ್ಸ್ ಆರ್? I put in my efforts, man, but I don't know, something goes wrong again and again. But frankly speaking, I have put in a lot of effort now. And because ಇವತ್ತು ನನ್ನ ಮಗಳು she's growing fast, so ಅಲ್ಲೂ as much as possible ಇವತ್ತಿಗೂ ನನಗೆ ಲಕ್ಕಿಲಿ ನನಗೆ ನನ್ನ ತಂದೆ ತಾಯಿ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ JP ನಗರಲ್ಲಿ. ಆ್ಯಂಡ್ ಮೈ ಫಾದರ್ ಇಸ್ ಅ ಗುಡ್ ಬಿಸ್ನೆಸ್ ಮ್ಯಾನ್. ಮೈ ಮದರ್ ತೋ ಪಿಲ್ಲರ್ ನಮ್ಮ ಫ್ಯಾಮಿಲಿಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಪಿಲ್ಲರ್, ವೆರಿ ಸ್ಟ್ರಾಂಗ್ ಪಿಲ್ಲರ್. ಆ್ಯಂಡ್ ನಮ್ಮ ತಂದೆಗೆ ಒಂದು ಹಠ ಮಾಡಿ ಆ ಟೈಮಲ್ಲಿ ಭಾಳ ಕಷ್ಟಪಟ್ಟು ಒಂದು ಮನೆ ಮಾಡಿದ್ದಾರೆ. ಆ ಮನೆ ಬಿಟ್ಟರೆ ನಾನು ಮನೆ ಕಟ್ಟಿಲ್ಲ, ನಂದು ಅಂತ ಒಂದು ಮನೆ ಮಾಡ್ಕೊಂಡಿಲ್ಲ ನಾನು. ಅಫ್ಕೋರ್ಸ್ ನೀವು ಹೇಳ್ಕೊಂಬಂದ್ರಲ್ಲ ಯಾರ್ಯಾರಿಗೆ ಏನೇನು ದುಡ್ಕೊಂಬಂದ್ರಿ ಅಂತ, ಇದರಲ್ಲಿ ಒಂದು ಕೊಡುಗೆ ಅಂತ ಹೇಳ್ಬೋದು. ನಾನು ಏನೂ ಮಾಡ್ಕೊಂಡಿಲ್ಲ ಇನ್ನು. ಸೊ ಅಟ್ಲೀಸ್ಟ್ ರೈಟ್ ನೌ ಐಮ್ ಟ್ರೈಯಿಂಗ್ ಟು ಡೂ ಸಮಥಿಂಗ್ ದಟ್ ನನ್ನ ಮಗಳಿಗೆ ನನ್ನ ಫ್ಯಾಮಿಲಿ ಏನಾರು ಮಾಡೋಣ ಈಗ ಒದ್ದಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಬಟ್ ಇವತ್ತವರೆಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಿಲ್ಲ ಅವರು. ಸೊ ಹಾಗೆ ದುಡ್ಡು ನನ್ನ ಕೈಗೆ ಬರಬೇಕು, ಹಾಗೆ ಇರಬೇಕು, ಇಷ್ಟಿಗೆ ಯಾಕೆ ಖರ್ಚಾಯಿತು, ಹಾಗೆ ಮಾಡಬೇಕು. ನೋ, I think she has definitely handled the family ಇರೋಷ್ಟರಲ್ಲಿ. ಇಲ್ಲದೇ ಇದ್ದಾಗ ಎಷ್ಟೋ ಕಷ್ಟಗಳು ಬಂದಾಗಲೂ ಕೂಡ ಐ ಥಿಂಕ್ ಶಿ ಇಸ್ ವೆರಿ ಸ್ಟ್ರಾಂಗ್. ಥಿಂಕ್ ಐ ಡೆಫಿನೆಟ್ಲಿ ವಿಲ್ ಗಿವ್ ದಟ್ ಕ್ರೆಡಿಟ್. ಹಾಗೆ ನೀವು ಅಪ್ಪ ಆಗಿ ಏನು ರೇಟಿಂಗ್ ಕೊಟ್ಕೊತೀರಿ? ಗುಡ್ ಫಾದರ್. ಸಮಯರ್ ದೇರ್ ಓನ್ಲಿ ಮ್ಯಾನ್. ಆ್ಯಕ್ಚುಲಿ ಇವತ್ತಿಗೆ ನನ್ನ ಮಗಳು ತುಂಬ ಒಳ್ಳೆ, ಅವಳಿಗೆ ನಂದು ಒಂದು ಜೆನೆಟಿಕಲಿ ನನ್ನ ಕಡೆಯಿಂದ ಒಂದು ಬಂದಿರೋದೇನೆಂದರೆ ಅವಳಿಗೆ ಎಕ್ಸ್ಟ್ರಾರ್ಡ್ನರಿಯಾಗಿ ಪೇಂಟಿಂಗ್ ಮಾಡ್ತಾಳೆ. ವೆರಿ ಗುಡ್ ಪೇಂಟಿಂಗ್ ಶಿ ಡಸ್. ಸೊ ಅದೊಂದು ನನ್ನ ಕಡೆಯಿಂದ ಹೋಗಿದೆ ಅಂದ್ಕೊಳೋಣ, DNA, ಥ್ಯಾಂಕ್ಸ್ ಟು ಸೈನ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಎಲ್ಲೋ ಒಂದು ಕಡೆ ಹೋಗೋಕ್ಕಾಗುತ್ತೆ, ಮಾಡ್ತೀನಿ. ಅದು ಬಿಟ್ಟರೆ ಐ ಥಿಂಕ್ ಇವತ್ತು ಅವಳು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾಳೆ, ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ ಅಂದರೆ ಇಟ್ಸ್ ಆಲ್ ದಿ ಇಂಟ್ರೆಸ್ಟ್ ಆಫ್ ಪ್ರಿಯಾ ವಾಟ್ಸ್ ಬೀನ್ ಹ್ಯಾಪ್ನಿಂಗ್. ನಾನು ಸ್ವಲ್ಪ ಈಸಿ ಗೋಯಿಂಗ್, ಅವಳಿಗೆ ಹೋಗೋಕ್ಕೆ ಇಷ್ಟ ಅಲ್ವಾ ಪಾಡ್ಬಿಟ್ಟು ಹಾಕ್ಕೊಂಡ್ಬಿಡ್ತೀನಿ ನಾನು. ಅವಳು ಆ ಥರ ಅಲ್ಲ, ಅದನ್ನೆಲ್ಲ ಮಾಡ್ಕೊಂಬಂದೇಳಿ. ಐ ಥಿಂಕ್ ದಿಸ್ ಅ ಲಾಟ್ ಮೋರ್ ಐ ನೀಡ್ ಟು ಡೂ ಸ್ಟಿಲ್. ನನಗೆ ಆ ಥರ ಒಂದು ಏನಾರ ನೋವಾಯಿತು, ಏನಾರು ಒಂದು ಆಯಿತು, ಹೆಚ್ಚು ಕಮ್ಮಿ ಆಯಿತು ಅಂದರೆ
ನೆಕ್ಸ್ಟ್ ಮಿನಿಟಲ್ಲಿ ನೀವು ಯಾರು ಅನ್ನೋದೇ ನಂಗೆ ಗೊತ್ತಿರಲ್ಲ. ಐ ಕ್ಯಾನ್ ಬಿಕಮ್ ದಟ್ ಕೋಲ್ಡ್. ನಾಟ್ ಬಿಕಾಸ್ ಟೆಂಪರ್ಮೆಂಟ್ ಕಮ್ಮಿ, ನನಗೆ ಆ್ಯಂಗರ್ ಅಂತಲ್ಲ. ಯಾಕಂದ್ರೆ ಆ ಟೈಮಲ್ಲಿ ನನಗೆ ಅನ್ಸೋದು ಪ್ರಪಂಚ ಏನು ಹೇಳಿದ್ರೆ ಪರವಾಗಿಲ್ಲ ಜನ, ನೀನು ನನ್ನೊಟ್ಟಿಗಿದ್ದಲ್ಲ.